ಹಾಯ್ ಗೈಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಸೊ ನಿಮ್ಗೆಲ್ರಿಗೂ ಒಂದು ಹೊಸ ವಿಡಿಯೋಗೆ ವೆಲ್ಕಮ್ ಅಂತ ಹೇಳ್ತೀನಿ. ಟೈಟಲ್ ಆ್ಯಂಡ್ ತಮ್ಮಲ್ಲಿ ನೋಡ್ಬಿಟ್ಟು ನಿಮಗೆ ಗೊತ್ತಾಗಿರುತ್ತೆ ಇದು ಏನು ವಿಡಿಯೋ ಅಂತ. ಸೊ ಇವತ್ತು ನಾವು ನೋಡೋಕೆ ಹೋಗ್ತಾ ಇರೋದು ಫ್ರಿಡ್ಜ್ ಮರ್ಡರ್ ಕೇಸ್. ಸೊ ಈ ಸ್ಟೋರಿ ಅಂತೂ ಎಲ್ಲ ಬೆಂಗಳೂರು ಜನರಿಗೆ ಬೆಚ್ಚಿ ಬೀಳ್ಸಿತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಮರ್ಡರ್ ಯಾವಾಗ ಆಯಿತು, ಯಾಕಾಯಿತು, ಯಾರು ಮರ್ಡರ್ ಮಾಡಿದ್ರು, ಏನಕ್ಕೆ ಮಾಡಿದ್ರು ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಕೇಸ್ನ ಜೊತೆಗೆ ಸ್ಟಡಿ ಮಾಡೋಣ. ಕೊನೆವರೆಗೂ ವಿಡಿಯೋ ನೋಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮಹಾಲಕ್ಷ್ಮಿ ಅನ್ನೋರೊಬ್ರು 33 ವಯಸ್ಸಿನ ಮಹಿಳೆ. ಇವರಿಗೆ ಮದುವೆ ಆಗಿ 4 ವರ್ಷದ ಒಂದು ಮಗುನೂ ಇದೆ. ಡಿವೋರ್ಸ್ ನಂತರ ಇವರು ಶಿವಕುಮಾರ್ ಅನ್ನೋ ಜೊತೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಇವರಿಬ್ಬರ ಮಧ್ಯೆ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ ಫೆಬ್ರವರಿ 2024ರಲ್ಲಿ ಏನು ನಡಿಬಾರ್ದಾಗಿರುತ್ತೋ ಅದು ನಡೆದ್ಬಿಡ್ತು. ಒಂದು ಚಿಕ್ಕ ಆರ್ಗ್ಯುಮೆಂಟ್ ಇಂದ ಸ್ಟಾರ್ಟ್ ಆಗಿರೋ ಈ ಜಗಳ ದೊಡ್ಡದಾಗ್ಬಿಟ್ಟು ಮುಂದೆ ಏನೇನಾಯ್ತು, ಹೇಗಾಯ್ತು ಅಂತ ನೋಡಿದ್ರೆ ಖಂಡಿತ ನಿಮ್ಗೂ ಶಾಕ್ ಆಗುತ್ತೆ. ಫೆಬ್ರವರಿ 10, 2024ರಿಂದ ಒಂದು ವಾರದವರೆಗೆ ಮಹಾಲಕ್ಷ್ಮಿಯವರು ಅವ್ರ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟಲ್ಲೇ ಇರಲ್ಲ. ಒಂದು ವಾರದ ನಂತರ ಯಾವಾಗ ಅವ್ರ ಫ್ಯಾಮಿಲಿಗೆ ಡೌಟ್ ಬರೋಕ್ಕೆ ಶುರು ಆಗುತ್ತೋ, ಅಂದರೆ ಏನೂ ಅವ್ರ ವಿಷಯ ಇಲ್ಲ, ಏನು ಕಾಲ್ಸ್ ಮೆಸೇಜಸ್ ಏನೂ ಇಲ್ಲ, ಯಾವಾಗ ಇದೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಅವ್ರ ಫ್ಯಾಮಿಲಿಯವರಿಗೆ ಡೌಟ್ ಬರುತ್ತೆ. ಖಂಡಿತ ಏನೋ ಸರಿ ಇಲ್ಲ, ಏನೋ ಆಗಿದೆ ಅನ್ನೋದು ಅವರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಹಾಗಾಗಿ ಅವರು ಪೊಲೀಸ್ ಕಂಪ್ಲೇಂಟ್ನ ಕೊಡ್ತಾರೆ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ನ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಮಹಾಲಕ್ಷ್ಮಿ ಅವರು ಇದ್ದು ಅಯ್ಯಪ್ಪ ನಗರ್ KR ಪುರಂ ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ರೆಂಟೆಡ್ ಹೌಸಲ್ಲಿ ಇದ್ದರು. ಪೊಲೀಸರು ಬಂದಿದ್ದು ಫೆಬ್ರವರಿ 16, 2024ರಲ್ಲಿ. ಸೊ ಯಾವಾಗ ಆ ಮನೆಗೆ ರೈಡ್ ಮಾಡಿದ್ರು ಅವರಿಗೊಂದು ಶಾಕಿಂಗ್ ನ್ಯೂಸ್ ಕಾದಿತ್ತು. ಡೋರ್ ಓಪನ್ ಆದ ತಕ್ಷಣ ನೆಲದ ಮೇಲೆ ಎಲ್ಲ ರಕ್ತದ ಕಲೆ, ಒಂಥರ ಫುಲ್ ಮಾಂಸದ ಸ್ಮೆಲ್ ಎಲ್ಲಾನು ಇತ್ತು. ಇದನ್ನೆಲ್ಲ ನೋಡಿಬಿಟ್ಟು ಪೊಲೀಸರಿಗೆ ಇಷ್ಟಂತೂ ಗೊತ್ತಾಗಿತ್ತು, ಸಮಥಿಂಗ್ ಹ್ಯಾಸ್ ಹ್ಯಾಪನ್ ಬ್ರೂಟಲಿ. ಸೊ ಯಾವಾಗ ಓಡರ್ ಡಿಟೆಕ್ಷನಿಂದ ಇಲ್ಲಿಂದ ಸ್ಮೆಲ್ ಬರ್ತದೆ ಅಂತ ಗೊತ್ತಾಗಿ ಫ್ರಿಡ್ಜ್ ಓಪನ್ ಮಾಡಿದಾಗ 59 ಬಾಡಿ ಪೀಸ್ ಅಲ್ಲಿತ್ತು. ಕಂಪ್ಲೀಟ್ 1 ವೀಕ್ ಬಾಡಿ ಫ್ರಿಡ್ಜಲ್ಲಿತ್ತು. ನೀವೇ ಯೋಚನೆ ಮಾಡ್ಬೋದು, ಒಂದು ವಾರದ ನಂತರ ಆ ಬಾಡಿಯ ಕಂಡೀಷನ್ ಹೆಂಗಿರುತ್ತೆ. ಆ ಪಾರ್ಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಪೀಸ್ 59 ಪೀಸ್ ಅಂತಂದರೆ ನೀವೇನೇ ಯೋಚನೆ ಮಾಡ್ಬೋದು. ಇದನ್ನು ನೋಡಿ ಪೊಲೀಸರಿಗೆಲ್ಲರಿಗೂ ಶಾಕ್ ಆಯಿತು. ಈ ಥರ ಒಂದು ಕ್ರೈಮ್ ಕರ್ನಾಟಕ ಹಿಸ್ಟ್ರಿಲೇ ಅಂದರೆ ಒಂದು ಟಾಪ್ 10 ತೆಗೆದ್ರೆ ಇದು ಟಾಪಲ್ಲೇ ಬರ್ಬೋದು ಅಂತ ಹೇಳ್ಬೋದು. ಸೊ 22 ವರ್ಷದ ಶಿವಕುಮಾರ್ ಅವರು ಯಾಕೆ ಹೀಗೆ ಮಾಡಿದ್ರು, ಇದಕ್ಕೇನಾದರೂ ಪರ್ಟಿಕ್ಯುಲರ್ ಆಗಿ ಕಾರಣ ಇದೆಯಾ, ಇದುವರೆಗೂ ಗೊತ್ತಾಗಿಲ್ಲ. ಬಟ್ ಇಷ್ಟಂತೂ ಗೊತ್ತು, ಅವರಿಬ್ಬರ ಮಧ್ಯ ಏನೋ 1-2 ತಿಂಗಳಿಂದ ಮನಸ್ತಾಪಗಳೆಲ್ಲ ಉಂಟಾಗಿತ್ತು. ಬಟ್ ಅದು ಈ ರೇಂಜ್ಗೆ ಹೋಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಾತಿಂದ ಮಾತು ಬೆಳೀತು, ಜಗಳ ಆಯಿತು. ಯಾವಾಗ ಲಿಮಿಟ್ ಕ್ರಾಸ್ ಆಯಿತು, ಶಿವಕುಮಾರ್ ಅವರು ಚಾಕುವಿಂದ ಚುಚ್ಚಿಬಿಟ್ಟು ಕೊಲೆ ಮಾಡಿ ಆ ಬಾಡಿ ಪಾರ್ಟ್ನೆಲ್ಲ ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು, ಅಂದರೆ ಕೊಲೆನ ಹೈಡ್ ಮಾಡೋಕ್ಕೋಸ್ಕರ ಹಿಂಗೆ ಮಾಡಿದ್ದಾರೆ. ಇಟ್ಬಿಟ್ಟು ಬೆಂಗಳೂರಿಂದ ಸೀದಾ ಒಡಿಶಾಗೆ ಹೋಗಿ ಅಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಸೂಸೈಡ್ ಮಾಡ್ಕೋತಾರೆ. ಸೂಸೈಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ನೋಟ್ನ ಕೂಡ ಬರೆದಿರ್ತಾರೆ. ಆ ನೋಟಲ್ಲಿ ಏನಿರುತ್ತೆ ಅಂತ ಅಂದರೆ, ಹೌದು ನಾನೇ ಕೊಲೆ ಮಾಡಿರೋದು, ನಾನು ಇಷ್ಟು ಪ್ರೀತಿಸ್ತಾ ಇದ್ದೆ, ಆದರೆ ಯಾವಾಗ ಈ ಥರ ಜಗಳ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಈ ಥರ ನನಗೆ ಮಾಡಬೇಕಾಯಿತು, ಸಿಚುವೇಶನ್ ನನಗೆ ಈ ಥರ ಮಾಡೋ ಥರ ಮಾಡ್ತು ಅಂತ ಅಂದ್ಬಿಟ್ಟು ಬರೆದಿಟ್ಟಿದ್ರು. ಇದ್ರ ಜೊತೆಗೇ ಪರ್ಟಿಕ್ಯುಲರಾಗಿ ಮೆನ್ಷನ್ ಕೂಡ ಮಾಡಿದರು, ಹೌದು ನಾನು 59 ಪೀಸಲ್ಲಿ ಕಟ್ ಮಾಡಿದ್ದೀನಿ ಅಂತ ಪರ್ಟಿಕ್ಯುಲರಾಗಿ ಮೆನ್ಷನ್ ಕೂಡ ಮಾಡಿದರು. ಈ ವಿಷಯ ಎಷ್ಟೊಂದು ದುಃಖ ತಂದಿರ್ಬೋದು ಮಹಾಲಕ್ಷ್ಮಿಯವರ ಒಂದು ಫ್ಯಾಮಿಲಿಗಾಗಿರಲಿ, ಅವ್ರ ಫ್ರೆಂಡ್ಸ್ಗಾಗಿರಲಿ. ಇವಾಗ ನಾವು ನೋಡಬೇಕಾಗಿರೋದು, ನಾವು ಯೋಚನೆ ಮಾಡಬೇಕಾಗಿರೋ ವಿಷಯ ಏನಂತಂದರೆ, ಹೇಗಿಷ್ಟು ಕ್ರುಯಲ್ಟಿ ಬರುತ್ತೆ. ಫಸ್ಟ್ ಆಫ್ ಆಲ್ ಶಿವಕುಮಾರ್ ಅವರಿಗೆ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಇದು ಫಸ್ಟ್ ಅವ್ರ ಕ್ರೈಮ್ ಅಲ್ಲಿ ಇನ್ವಾಲ್ವ್ ಆಗಿದ್ದು. ಫಸ್ಟ್ ಟೈಮ್ಗೆ ಇಷ್ಟೊಂದು ಕ್ರುಯಲ್ಟಿ, ಇಷ್ಟೊಂದು ಬ್ರೂಟಲ್ ಆಗಿ ಮರ್ಡರ್ ಮಾಡಿದ್ದಾರೆ ಅಂತಂದರೆ ಅದೊಂದು ಯೋಚನೆ ಮಾಡೋ ವಿಷಯ ಅಂತ ಪೊಲೀಸರು ಕೂಡ ಸ್ಟೇಟ್ ಮಾಡಿದರು. ಸೊ ನಾನು ಒಬ್ಬ ಸೈಕಾಲಜಿ ಸ್ಟೂಡೆಂಟ್. ಸೊ ಇದ್ರ ಹಿಂದೆ ಇರೋ ರೀಸನ್ ಏನು, ಅಥವಾ ಅವ್ರು ಏನಕ್ಕೆ ಹಂಗೆ ಮಾಡಿರ್ಬೋದು ಅಂತ ನಾವು ಥಿಂಕ್ ಮಾಡೋಕ್ಕೆ ಹೋದರೆ, ನೋಡಿ, ಒಂದು ಮನುಷ್ಯನ ತಲೆಯಲ್ಲಿ ಯಾವಾಗ ಅಷ್ಟೊಂದು ಕ್ರುಯಲ್ಟಿ ಬರುತ್ತೆ ಅಂತಂದರೆ, ನೀವು ಸಡನ್ನಾಗಿ ಅದು ಬರಲ್ಲ, ನೀವು ಅದನ್ನು ಡೆವಲಪ್ ಮಾಡ್ತಾ ಇರ್ತೀರ. ಸಬ್ಕಾನ್ಷಿಯಸ್ಲಿ ಅವ್ರ ಮೇಲೆ ಸಿಟ್ಟು, ಆಕ್ರೋಶ ನಿಮ್ಮ ಮನಸ್ಸಲ್ಲಿ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೋ ಒಂದಿನ ಈ ಥರ ಆಗುತ್ತೆ. ನಿಮ್ಮ ಮೇಲೆ ನಿಮಗೆ ಕಂಟ್ರೋಲ್ ಇರಲ್ಲ. ಯಾಕಂದರೆ ನೀವು ಅಷ್ಟು ದಿನದಿಂದ, ಅಷ್ಟು ತಿಂಗಳಿಂದ ಅವ್ರ ಮೇಲೆ ನೀವು ಆಕ್ರೋಶನ ನಿಮ್ಮ ಮನಸ್ಸಲ್ಲಿ ತಯಾರಿಸ್ತಾನೆ ಇರ್ತೀರ ಕಂಟಿನ್ಯೂಸ್ ಆಗಿ. ಸೊ ಅದಷ್ಟು ಯಾವಾಗ ಒಂದು ಕಡೆ ಸೇರುತ್ತೆ ಆವಾಗ ಇಷ್ಟೊಂದು ನಿಮಗೆ ಅವ್ರ ಮೇಲೆ ಸಿಟ್ಟಾಗಿರಲಿ, ಅಂದರೆ ಈ ಥರನೂ ತೀರಿಸ್ಬೋದು ಅಂತ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಸೊ ಈ ಕೇಸಲ್ಲೂ ಹಾಗೇನೆ ಶಿವಕುಮಾರ್ ಅವರು
ಅದೇ ಹೇಳಿದ್ದೆ ನಾನು 2-3 ತಿಂಗಳಿಂದ ಜಗಳ ಆಗ್ತಾ ಇತ್ತು. ಬಟ್ ಅದು ಯಾವಾಗ ಈ ರೇಂಜಿಗೆ ಬಂತು, ಶಿವಕುಮಾರ್ಗೆ ಅವ್ರ ಮೇಲೆ ಕಂಟ್ರೋಲೇ ಇರಲಿಲ್ಲ. ಅಂದರೆ ಅವ್ರಿಗೆ ಗೊತ್ತಾಯಿತು ಇನ್ನು ನಾನು ಬದುಕಕ್ಕೆ ಸಾಧ್ಯ ಇಲ್ಲ, ನಾನು ಸಿಕ್ಕಾಕೋತೀನಿ ಅಂತ ಹೋಗ್ಬಿಟ್ಟು ಆತ್ಮಹತ್ಯೆ ಮಾಡಿಕೊಂಡು ಅವರು ಸತ್ತೋದ್ರು. ಸೊ ಇದು ಕರ್ನಾಟಕ ಅನ್ನೋಗಿಂತ ಇಂಡಿಯನ್ ಕ್ರೈಮ್ ಹಿಸ್ಟ್ರಿಲೇ ಒನ್ ಆಫ್ ದ ಟಾಪ್ ಕ್ರಿಮಿನಲ್ ಸ್ಟೋರಿಲಿ ಬರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ನಿಮ್ಗೆ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ ಅಂತ ಇವಾಗಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೇನಾದರೂ ಈ ಕೇಸ್ ಬಗ್ಗೆ ವಿಷಯನ ನಾನು ಮಿಸ್ ಮಾಡಿದರೆ, ಆ ವಿಷಯ ನಿಮ್ಗೆ ಗೊತ್ತಿದ್ರೆ ಇವಾಗಲೇ ನನಗೂ ತಿಳಿಸಿ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಆ ವಿಷಯ ತಿಳ್ಕೊಳ್ಳೋಕ್ಕೆ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.